ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಇದ್ದಾರೆ. ಸರ್, ಈಗಷ್ಟೇನೆ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ವರದಿಯನ್ನ ಸ್ಪೀಕರ್ಗೆ ಸಲ್ಲಿಸಿದ್ದೀರಾ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತಾರೆ. ಈಗ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರು ಅಸೆಂಬ್ಲಿಯಲ್ಲಿ ತಂದಂತ ಸಂದರ್ಭದಲ್ಲಿ ನಾನು ಕೂಡ ಮಾತನಾಡಿದ್ದೆ. ಹೆಚ್ಚಿನ ವಿಷಯ ಪ್ರಸ್ತಾಪ ಮಾಡಕ್ಕೆ ಮತ್ತೆ ಚರ್ಚೆ ಮಾಡತಕ್ಕಂತದಕ್ಕೆ ಒಂದು ಕಮಿಟಿ ಮಾಡಿ, ಸದನ ಸಮಿತಿ ಮಾಡಿ ಅಂತ ಹೇಳಿದ್ದು. ಅದ್ರ ಪ್ರಕಾರ ಮಾಡಿದ್ದಾರೆ. ಸುಮಾರು 20 ಮೀಟಿಂಗ್ಗಳು ಮಾಡಿದ್ದೇವೆ. ಬೆಂಗಳೂರು MLA, MLC, MP ಗಳೆಲ್ಲ ಕೂಡ ಡೀಪಾಗಿ ಚರ್ಚೆ ಮಾಡಿದ್ದೇವೆ. ಆಮೇಲೆ 8 ಡಿವಿಷನ್ ಅಲ್ಲಿ ಎಂಟೈರ್ ಬೆಂಗಳೂರು 28 ಕಾನ್ಸ್ಟಿಟ್ಯೂನ್ಸಿಗೆ ಅಸೋಸಿಯೇಷನ್ಸ್, ಅವರು ಇವರು ಪಬ್ಲಿಕ್ಸ್ ಎಲ್ಲ ಕೂಡ ಸಾರ್ವಜನಿಕವಾಗಿ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಪಬ್ಲಿಕ್ಸ್ ಅಲ್ಲಿ ಬಂದಿದ್ದು, ಸಂಘ ಸಂಸ್ಥೆಗಳಲ್ಲಿ ಬಂದಿದ್ದು, MLA, MP, MLCಗಳು ಏನೇನು ಕೊಟ್ಟಿದ್ರು ಅದೆಲ್ಲ ಕ್ರೋಢೀಕರಿಸಿ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಸ್ಪೀಕರ್ ಅವರು ಕೊಟ್ಟಿದ್ದೇವೆ. ಸರ್, ನಿಮ್ಮ ನಾಯಕರು ಆರೋಶಕ್ ಅವರು ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಎಲ್ಲ ಒಂದ್ ಕಡೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರೇ ಮಾಡ್ಲಿಕ್ಕಾಗಿಲ್ಲ, ಗ್ರೇಟರ್ ಬೆಂಗಳೂರು ಯಾಕೆ ಬೇಕಿತ್ತು ಅಂತ ಪ್ರಶ್ನೆ. ಅವರು ಕನ್ಸೆಪ್ಷನ್ ಪ್ರಕಾರ ಏನೋ ಪೊಲಿಟಿಕಲ್ ಡಿಸಿಷನ್ ತಗೊಂಡಿರ್ಬೋದು. ಬಟ್ ಅವ್ರೂ ಪಕ್ಷದ ರೆಪ್ರೆಸೆಂಟೇಟಿವ್ಸ್ ಇದ್ರಲ್ಲ ಕಮಿಟಿಲಿ, ಆ ತರ ವಿರೋಧ ಮಾಡೋದಾಗಿದ್ರೆ ಅವರ MLAಗಳನ್ನ ಕಮಿಟಿ ಕಳಿಸಬಾರ್ದಾಗಿತ್ತು. ಈ ಗ್ರೇಟರ್ ಬೆಂಗಳೂರು ಕಮಿಟಿ ಮಾಡಿದ್ದಾರೆ. ಕಮಿಟಿ ಮಾಡಿದಾಗ ಬಿಜೆಪಿನೂ ಇನ್ವಾಲ್ವ್ ಇದೆ, JDS ಇನ್ವಾಲ್ವ್ ಇದೆ, ಕಾಂಗ್ರೆಸ್ ಇನ್ವಾಲ್ವ್ ಇದೆ. ಆ ತರ ವಿರೋಧ ಮಾಡ್ತೀನಿ ಅಂದಂತ ಅವರು ಆ ಪಕ್ಷದಿಂದ ಅವ್ರನ್ನ ರೆಪ್ರೆಸೆಂಟ್ ಮಾಡಕ್ ಬಿಡಬಾರ್ದಾಗಿತ್ತು ಅಲ್ವಾ. ಈಗ ರೆಪ್ರೆಸೆಂಟೇಷನ್ ಮಾಡಕ್ ಬಿಟ್ಟು ಪಬ್ಲಿಕ್ ಹೇಳಿದ್ರೆ ವಾಟ್ ಇಸ್ ದ ಪ್ರಯೋಜನ ಏನು? ಅಂದ್ರೆ ಅವರು ಎಲ್ಲೊಂದ್ ಕಡೆ ರಾಜಕೀಯವಾಗಿ ಮಾತಾಡ್ತಿದ್ದೀರಾ ಅಂತ ನೀವು ಹೇಳುದು. ಅಲ್ಲ, ನೀವೇ ತಿಳ್ಕೊಳ್ಳಿ. ಈಗ ಕಮಿಟಿಗೆ ಬಂದವ್ರು ತಾನೆ, ಕಮಿಟಿಲಿ ಯಾವತ್ತೂ ನಮ್ಮ ಬಿಜೆಪಿ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಲಿಲ್ಲ. ಈಗ SR ವಿಶ್ವನಾಥ್ ಇದ್ರು, ನಮ್ಮ ರೆಡ್ಡಿಯವರು ಇದ್ರು ಕಮಿಟಿಲಿ. 20 ಕಮಿಟಿಲು ಎಲ್ಲಾ ಕಮಿಟಿಲೂ ಕೂಡ ಅಟೆಂಡ್ ಮಾಡಿದ್ದಾರೆ. ನಾನೇ ಬೆಂಗಳೂರು ನಾಯಕ, ನನಗೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಯಾಕೆ ಸರ್ಕಾರ ಈ ರೀತಿ ನಿರ್ಧಾರಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತಾರೆ ಆರೋಶಕ್ ಅವರು. ನಿಮ್ಗೆ ಅವ್ರನ್ನೇ ಕೇಳ್ಕೋಬೇಕು. ಅವರ ಪಕ್ಷದವ್ರನ್ನೇ ಅಪಾಯಿಂಟ್ ಮಾಡಿದಾರಲ್ಲ, ಮುಕ್ತ ಚರ್ಚೆ ಆಗಿದೆ. ಆಮೇಲೆ 8 ಡಿವಿಷನ್ ಅಲ್ಲಿ ಮುಕ್ತವಾಗಿ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಚರ್ಚೆ ಆಗಿದೆ. ಇದೇನು ಮುಗುಮ್ಮಾಗಿ ಏನು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಿಲ್ಲ. ಎಲ್ಲ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ. ಎಲ್ಲ ಒಂದೊಂದು ಡಿವಿಷನ್ ಅಲ್ಲೂ ಕೂಡ ಸಾವಿರಾರು ಜನ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಮಾತನಾಡತಕ್ಕಂಥ ಅವಕಾಶ ಕೊಟ್ಟಿದ್ದೇವೆ. ಪ್ರತಿಯೊಬ್ಬರಿಗೂ ರೆಪ್ರೆಸೆಂಟೇಷನ್ ತಗೊಳ್ತಕ್ಕಂಥದ್ದು ಅವಕಾಶ ಕೊಟ್ಟಿದ್ದೇವೆ. ಖುದ್ದಾಗಿ ರಿಜ್ವಾನ್ ಕುಂತಿದ್ದಾರೆ. ನಮ್ಮ ಕಾರ್ಪೊರೇಷನ್ ಕಮಿಷನರ್ ತುಷಾರ್ ಗುಂಡ್ 8 ಡಿವಿಷನ್ಗೂ ಅವರೇ ಸ್ವತಃ ಕುಂತಿದ್ದಾರೆ. ನಾನು 4 ಕಡೆ ನಾನೇ ವೈಯಕ್ತಿಕ ಕುಂತಿದ್ದೀವಿ. ಅದರಿಂದ ಯಾರು ಬೇಕಾದರೂ ಮುಕ್ತವಾಗಿ ಅವಕಾಶ ಇದೆ. ಚರ್ಚೆ ಮಾಡ್ತಕ್ಕಂಥದಕ್ಕೆ, ರೆಪ್ರೆಸೆಂಟೇಷನ್ ಕೊಡ್ತಕ್ಕಂಥದಕ್ಕೆ, ವಿರೋಧ ಮಾಡ್ತಕ್ಕಂಥದ್ದಕ್ಕೂ ಎಲ್ಲ ಕೂಡ ಅಲ್ಲಿ ಅವಕಾಶ ಇದೆ. ನಿಮ್ಮ ಪ್ರಕಾರ ಗ್ರೇಟರ್ ಬೆಂಗಳೂರು ಆದ್ರೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ, ಜನಸಾಮಾನ್ಯರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ 100% ಆಗ್ತದೆ. ಈಗ ಒಬ್ರು ಕಮಿಷನರ್ ಇದ್ದಾರೆ, 27 ವಿಧಾನಸಭಾ ಕ್ಷೇತ್ರ ಮೇಂಟೈನ್ ಮಾಡಕ್ಕಾಗ್ತದ? 8 ಡಿವಿಷನ್ ಇರಬಹುದು, ಆಗಲ್ಲ. ಆಮೇಲೆ ಒಬ್ರು ಮೇಯರ್ 12 ತಿಂಗಳು ಇರ್ತದೆ. ಈಗ ಮಾಡಿರ್ತಕ್ಕಂಥದ್ದು 2.5 ವರ್ಷ ಇರ್ತದೆ. ಡೆಪ್ಟಿ ಮೇಯರ್ 2.5 ವರ್ಷ ಇರ್ತದೆ. 2.5 ವರ್ಷ ಅಂದ್ರೆ ಅವರು ಕಂಪ್ಲೀಟ್ ಬೆಂಗಳೂರಿನ ತಿಳ್ಕೊಂಡು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಆಗ್ತದೆ. ಬಿಜೆಪಿ ಮನೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ. ನೀವೆಲ್ಲೊಂದ್ ಕಡೆ ದೂರ ಇದ್ದೀರಾ ಹೇಗೆ? ಒಂದ್ ಕಡೆ ಯತ್ನಾಳ್ ನೋಟಿಸ್ ಕೊಡ್ತಾರೆ, ಇನ್ನೊಂದ್ ಕಡೆ ನಿಮಗೂ ನೋಟಿಸ್ ಕೊಡ್ಬೇಕಂತ ಯತ್ನಾಳ್ ಬಣ್ಣ ಹೇಳುತ್ತೆ. ರಾಜ್ಯಾಧ್ಯಕ್ಷರ ಚುನಾವಣೆ ಕೂಡ ನಡೀತಾ ಇದೆ. ನೀವು ಗ್ರೇಟರ್ ಬೆಂಗಳೂರು ಕೇಳಿದ್ರಿ, ಹೇಳಿದೀನಿ ಅಷ್ಟೇ. ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಬೆಂಗಳೂರು ಕಾರ್ಪೊರೇಷನ್ ಮಾತ್ರ. ಬಿಜೆಪಿ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.